Hi friends, in this video I will explain the concept of different forms of security or maybe attacks and also discuss the protection and then cues for 6 marks. So first of all we need to know about for what purpose we require for a security. So because ನಮಗೆ ಆಲ್ರೆಡಿ ಗೊತ್ತಿದೆ ಏನು ಯಾವುದೇ ಒಂದು ಮೊಬೈಲು ಲ್ಯಾಪ್ಟಾಪು ನಮಗೆ ಸೆಕ್ಯೂರಿಟಿ ಬೇಕು. ಈಗ ಸೆಕ್ಯೂರಿಟಿ ಇಟ್ ಇಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ವಿತ್ ಅದು ವಾಟ್ ಎಂಟರಿಂಗ್ ಎ ಸಿಸ್ಟಮ್ ಅಥವಾ ಎಂಟರಿಂಗ್ ಎ ಮೊಬೈಲ್, ಬಟ್ ನಾವೀಗ ಇಂಟರ್ನೆಟ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ ಅಂತಂದ್ರೆ ವಿ ಆರ್ ಡೆಫಿನೆಟ್ಲಿ ವಿ ರಿಕ್ವೈರ್ ಎ ಮೋರ್ ಸೆಕ್ಯೂರಿಟಿ. ಸೊ ಎಲ್ಲಿವರೆಗೂ ನಮ್ಮ ಡೇಟಾ ಸೇಫ್ ಇರುತ್ತೆ ಅಂತಂದ್ರೆ ನಾವು ಇಂಡಿವಿಜುವಲ್ ಲ್ಯಾಪ್ಟಾಪು ಇಂಡಿವಿಜುವಲ್ ಮೊಬೈಲಲ್ಲಿ ನಾವು ನೆಟ್ವರ್ಕಿಗೆ ಕನೆಕ್ಟ್ ಆಗಿರಲ್ಲ, ಅಲ್ಲಿವರೆಗೂ ಸೇಫ್ ಇರುತ್ತೆ. ನಾವು ಇಂಟರ್ನೆಟ್ ಕನೆಕ್ಟ್ ಆಗಿದ್ದೀವಿ ಅಂತಂದ್ರೆ ಡೆಫಿನೆಟ್ಲಿ ವಿ ಆರ್ ನಾಟ್ ಸೇಫ್. When a computer is connected to a network, it becomes subject to the unauthorized access and then vandalism. ಸೊ ಈಗ ನಾವು ಇಂಟರ್ನೆಟ್ ಕನೆಕ್ಟ್ ಆಗಿದ್ದೀವಿ ರೈಟ್ ನೆಟ್ವರ್ಕ್ ಅಲ್ಲಿ ಅಂತಂದ್ರೆ ನಮಗೆ ಯಾರು ಬೇಕಾದ್ರೂ ನಮ್ಮ ಡೇಟಾನ ಆಕ್ಸೆಸ್ ಮಾಡ್ಬೋದು. ಸೊ ಫಾರ್ ದಟ್ ವಿ ರಿಕ್ವೈರ್ ಸಮ್ ಆಫ್ ದ ಸೆಕ್ಯೂರಿಟಿ ಥಿಂಗ್ಸ್. ಸೊ ಯಾವುದಾದ್ರು ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಯಾಕ್ಸ್ ಆಗುತ್ತೆ. ಸೊ ಈಗ ಮೇಜರ್ಲಿ ವಿಲ್ ಬಿ ಹ್ಯಾವಿಂಗ್ ದ ಟೂ ಟೈಪ್ಸ್ ಆಫ್ ಅಟ್ಯಾಕ್ಸ್, ಆಕ್ಟಿವ್ ಅಟ್ಯಾಕ್ಸ್ ಮತ್ತೆ ಪ್ಯಾಸಿವ್ ಅಟ್ಯಾಕ್ಸ್. ಸೊ ಈಗ ಆಕ್ಟಿವ್ ಅಟ್ಯಾಕ್ಸ್ ಅಂತಂದ್ರೆ ಈಗ ಆಲ್ಟ್ರೇಷನ್ ಆಫ್ ದ ಡೇಟಾ. ಸೊ ನಾವು ಯಾವುದೇ ಒಂದು ಡೇಟಾನ ಕಳಿಸಿದ್ವಿ ಟ್ರಾನ್ಸ್ಮಿಷನ್ ಮೀಡಿಯಮದಲ್ಲಿ, ಅಲ್ಲಿ ಯಾರಾದರೂ ಅನ್ಆಥರೈಸ್ ಆಕ್ಸೆಸ್ ಮಾಡಿ ನಮ್ಮ ಡೇಟಾನ ಮಾನಿಟರ್ ಮಾಡಿ ಆಲ್ಟರ್ ಮಾಡಿದ್ದಾರೆ, ಆ ಅಟ್ಯಾಕ್ಸ್ನ ಏನಂತ ಕರಿತೀವಿ ನಾವು ಆಕ್ಟಿವ್ ಅಟ್ಯಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಪ್ಯಾಸಿವ್ ಅಟ್ಯಾಕ್ ಅಂತಂದ್ರೆ ಆ ಪ್ಯಾಟರ್ನ್ ಅಬ್ಸರ್ವ್ ಆಗಿರುತ್ತೆ ಬಟ್ ಏನು ಚೇಂಜಸ್ ಆಗಿರಲ್ಲ, ಆ ಥರ ಅಟ್ಯಾಕ್ಸ್ನ ನಾವು ಪ್ಯಾಸಿವ್ ಅಟ್ಯಾಕ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅಟ್ಯಾಕ್ಸ್. ಈಗ ಜನರಲಿ ವೈರಸ್ಸು, ಟ್ರೋಜನ್ ವರ್ಮ್ಸು ಅಂಡ್ ದೆನ್ ವಾಟ್ ಅದು ಸ್ಪೈವೇರು, ವರ್ಮ್ಸು, ಎಷ್ಟೊಂದು ಡಿಫ್ರೆಂಟ್ ಇದೆ. There are numerous ways that computer system and its contents can be attacked via network connection. So many of these incorporate the use of malicious software, collectively called as a malware. Such software must be transferred to and executed on the computer itself, or it may attack the computer from a distance. So ಈಗ ಯಾರೋ ಒಬ್ರು ಅನ್ಆಥರೈಸ್ಡ್ ಆಕ್ಸೆಸ್ ಎಲ್ಲೋ ಕೂತ್ಕೊಂಡು ನಮ್ಮ ಡೇಟಾನ ಮಾನಿಟರ್ ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ, ವೈರಸ್ ಪ್ರಿಪೇರ್ ಮಾಡ್ತಾರೆ and then they will send in the network. Examples of a software that is transferred to and in execution on the computer and the attacks includes the virus, worms, trojan horse and then spywares whose names reflect the primary characteristics of a software. ಸೊ ಇದರದೆಲ್ಲ ಡಿಸ್ಕ್ರಿಪ್ಷನ್ ನೋಡೋಣ. ವೈರಸ್ ಏನು ಮಾಡುತ್ತೆ, ವರ್ಮ್ಸ್ ಏನು ಮಾಡುತ್ತೆ, ಟ್ರೋಜನ್ ಹಾರ್ಸ್ ಏನು ಮಾಡುತ್ತೆ, ಸ್ಪೈವೇರ್ ಏನು ಮಾಡುತ್ತೆ. ಬಟ್ ಎಲ್ಲ ಈ ಥರ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಟ್ಯಾಕ್ಸು ಏನು ಮಾಡುತ್ತೆ ಅಂದರೆ ನಮ್ಮ ಡೇಟಾ ಮೇಲೆ ಅಫೆಕ್ಟ್ ಮಾಡುತ್ತೆ. So first, a virus is a software that infects a computer by inserting itself into the program that already reside in the machine. So ಈಗ ವೈರಸ್ ಅಂತಂದ್ರೆ ಯಾವುದೋ ಒಂದು ಫೈಲ್ ನಮ್ಮ ಸಿಸ್ಟಮಿಗೆ ಬಂದಿದೆ ಅಂತಂದ್ರೆ ಏನು ಮಾಡುತ್ತೆ, ಇನ್ಸರ್ಟಿಂಗ್ ಇಟ್ ಸೆಲ್ಫ್ ಇಂಟು ಅದರ್ ಪ್ರೋಗ್ರಾಮ್ಸ್, ಆಟೋಮೆಟಿಕಲಿ ಅದ್ರ ಬೇಕಾದ ತಕ್ಕನಾಗಿ ಚೇಂಜಸ್ ಮಾಡ್ಕೊಳ್ತಾ ಇರುತ್ತೆ. ಎಕ್ಸಿಸ್ಟಿಂಗ್ ಫೈಲ್ನ ಮತ್ತೆ exe ಫೈಲ್ಸು ಅಥವಾ ಕರಪ್ಟೆಡ್ ಫಾರ್ಮ್ಸ್ ಆಗಿ ಚೇಂಜ್ ಮಾಡ್ತಾ ಇರುತ್ತೆ. When the host program is executed, then virus also it has been executed. ಈಗ ನಾನು ನೆಟ್ವರ್ಕ್ ಅಲ್ಲಿ ಕನೆಕ್ಟ್ ಆಗಿದ್ದೀನಿ ರೈಟ್, ಒಂದು ಇಮೇಲ್ ಡೌನ್ಲೋಡ್ ಮಾಡಿದ್ದೀನಿ, ಇಮೇಲ್ ಯಾವುದೋ ಒಂದು ಇಮೇಜ್ ಡೌನ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ ನಮ್ಮ ಸಿಸ್ಟಮ್ಗೆ ಸ್ಟೋರೇಜಿಗೆ ಬಂದು ಕೂತ್ಕೊಂಡಿದೆ ಅಂತಂದ್ರೆ ಇಟ್ ಇಸ್ ಗೋಯಿಂಗ್ ಟು ಅನಲೈಸ್ ಯುವರ್ ಸಿಸ್ಟಮ್ ಅಂಡ್ ಲೇಟರ್ ಆನ್ ದಟ್ ಇಟ್ ಇಸ್ ಗೋಯಿಂಗ್ ಟು ಪರ್ಫಾರ್ಮಿಂಗ್ ಅದರ್ ದ ಆಕ್ಷನ್ಸ್. When executed, many virus to do little more than try to transfer themselves to another program within the computer. ಆಟೋಮೆಟಿಕಲಿ ಏನಾಗುತ್ತೆ, ಅದಾಗದೆ ಏನಾದರೂ ಒಂದು ಫಂಕ್ಷನಿಂಗ್ ಮಾಡ್ತಾನೆ ಇರುತ್ತೆ. ಸೊ ಸಮ್ ವೈರಸ್ ಪರ್ಫಾರ್ಮ್ ದ ಡಿವೇಸ್ಟಿಂಗ್ ಆಕ್ಷನ್ ಸಚ್ ಆಸ್ ಡಿಗ್ರೇಡಿಂಗ್ ದ ಪೋರ್ಷನ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್, ಎರೇಸಿಂಗ್ ಲಾರ್ಜ್ ಬ್ಲಾಕ್ ಆಫ್ ಮಾಸ್ ಸ್ಟೋರೇಜ್, ಅದರ್ವೈಸ್ ಕರಪ್ಟಿಂಗ್ ಡೇಟಾ ಅಂಡ್ ಅದರ್ ಪ್ರೋಗ್ರಾಮ್ಸ್. ಸೊ ಇದೆಲ್ಲೇನು ಸಿಂಪಲ್ ಆಕ್ಷನ್ಸು, ಏನು ನಮ್ಮ ಸಿಸ್ಟಮ್ ಪರ್ಫಾರ್ಮೆನ್ಸ್ ಡಿಗ್ರೇಡ್ ಮಾಡ್ಬೋದು, ಅಥವಾ ಆಪರೇಟಿಂಗ್ ಸಿಸ್ಟಮ್ ಕರಪ್ಟ್ ಮಾಡ್ಬೋದು, ಅಥವಾ ದ ಡೇಟಾ ಪ್ರೆಸೆಂಟ್ ಇರೋಂಥ ಫೈಲ್ಸ್ನ ಎರೇಸ್ ಮಾಡ್ಬೋದು. So next, second is that worm. It is an autonomous program that transfers itself through a network, taking up precedence in a computer and forwarding a copy of itself to other computers. ಈ ವರ್ಮ್ಸ್ ಏನು ಮಾಡುತ್ತೆ, ಈ ವರ್ಮ್ಸು ಆಟೋಮೆಟಿಕಲಿ ನಮ್ಮ ಸಿಸ್ಟಮಲ್ಲಿ ಇರೋಂಥ ಪ್ರೋಗ್ರಾಮ್ಸು ಡೇಟಾನ ಬೇರೆ ಸಿಸ್ಟಮ್ಗೆ ಅಥವಾ ಬೇರೆ ಮಿಷಿನ್ಗೆ ಕಳಿಸ್ತಾ ಇರುತ್ತೆ. It is also designed to merely to replicate itself to perform more extreme vandalism. ಸೊ ಆಟೋಮೆಟಿಕಲ್ ರಿಪ್ಲಿಕೇಶನ್ ಆಗ್ತಾನೆ ಇರುತ್ತೆ, ಫೈಲ್ಸ್ ಆಗಿರೋದು ಯಾವುದೋ ಒಂದು ಫೈಲ್ಸ್, ಇಮೇಜು, ಆಡಿಯೋ, ವಿಡಿಯೋಸು ರಿಪ್ಲಿಕೇಶನ್ ಆಗ್ತಾ ಇರುತ್ತೆ. The characteristics consequence of a worm is a explosion of the worm replicated copies that degrade the performance of legitimate application and can ultimately overload the entire network or maybe internet. ಸೊ ಈಗ ಈ ಥರ ನಮಗೆ ಸಿಸ್ಟಮ್ ರಿಸೋರ್ಸ್ನ ಕನ್ಸಂಪ್ಷನ್ ಆಗ್ತಾ ಇದ್ರೆ ಸೊ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಸ್ಲೋ ಡೌನ್ ದ ಇಂಟರ್ನೆಟ್ ಕನೆಕ್ಷನ್.
So next, third, it is a Trojan horse. It is a program that enters a computer system discussed as a the problem, the program, such as game or a useful utility package that will be linked to imported by a victim. Once in the computer, however, the Trojan horse performs additional activities that might have harmful effects. So, under utility gaming software installation, right? So, it has been creating a several problems. So, sometimes these additional activities start immediately. So, ಈಗ ಟ್ರೋಜನ್ ಆಲ್ಸೋ ನಮ್ಮ ಸಿಸ್ಟಮಲ್ಲಿ ಇನ್ಸ್ಟಾಲೇಷನ್ ಆಗಿದೆ ಅಂತಂದ್ರೆ ಡೌನ್ಲೋಡ್ ಆಗಿದೆ ಅಂತ ಇಮಿಡಿಯೇಟ್ ಆಗಿ ಅದು ವರ್ಕ್ ಸ್ಟಾರ್ಟ್ ಮಾಡುತ್ತೆ. So, another forms of the malicious software it is called as a spyware or maybe sniffing software, which is software that collects the information about the activities at the computer on which it resets the reports that the information back to the investigator of a attack. ಈಗ ಸ್ಪೈವೇರ್ ಏನು ಮಾಡುತ್ತೆ ಅಂತಂದ್ರೆ, ಸೊ ಈಗ ಇದು ನಮ್ಮ ಸಿಸ್ಟಮ್ ಅಲ್ಲಿ ಇನ್ಸ್ಟಾಲೇಷನ್ ಆಗಿದೆ, ನಮ್ಮ ಆಕ್ಟಿವಿಟೀಸ್ ಎಲ್ಲ ಅನಲೈಸ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ, ರಿಪೋರ್ಟ್ಸ್ ಏನು ಮಾಡುತ್ತೆ, ಯಾರು ಅಟ್ಯಾಕರ್ ಅಥವಾ ಇನ್ವೆಸ್ಟಿಗೇಟರ್ ಇರ್ತಾರೋ ಅವ್ರಿಗೆ ಕಳಿಸುತ್ತೆ. So some companies use the spyware as a means of building customer profiles, and in this context it has a questionable ethical merit. As opposed to obtaining information secretly by sniffing via spyware, phishing is a technique of obtaining information explicitly by simply asking for it. Phishing, so that is also another concept. So same ನಮಗೆ authenticate website ಮತ್ತೆ ಅದೇ ತರ ಇರುತ್ತೆ, but a little bit changes with respect to the single characters. ಸೊ ಈಗ ಎಕ್ಸಾಂಪಲ್ ಯಾವುದೋ ಒಂದು ಕೆನರಾ ಬ್ಯಾಂಕು, ಯೂನಿಯನ್ ಬ್ಯಾಂಕು, ICICI ಬ್ಯಾಂಕು, ಇದನ್ನೆಲ್ಲ ಎಕ್ಸಾಂಪಲ್ ತಗೊಂಡ್ರೆ ನಾವು ಒಂದು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಮಾಡಿದ್ರೆ, ಸೊ ಆ ಅಂಟ್ರಸ್ಟೆಡ್ ವೆಬ್ಸೈಟಲ್ಲಿ ನಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ಎಂಟ್ರ್ ಮಾಡ್ತೀವಿ, ಯೂಸರ್ ನೇಮು, ಪಾಸ್ವರ್ಡು, ಕ್ರೆಡಿಟ್ ಕಾರ್ಡ್ ನಂಬರು ಆ್ಯಂಡ್ ದೆನ್ ಅಕೌಂಟ್ ನಂಬರು. ಸೊ ಅದರಿಂದ ಏನಾಗುತ್ತೆ, ನಮಗೆ ಏನಾದರೂ ಪ್ರಾಬ್ಲಮ್ ಆಗೋಂಥ ಸಿಚುವೇಶನ್ ಅರೈಸ್ ಆಗುತ್ತೆ. That the term phishing is a play on the word phishing because the process involves to cast the numerous lies in the hopes that someone will ask or take the bait. Phishing is often carried out via email, and in this form it can little more than the old telephone con. The perpetrator sends the email posing as a financial institution, a government bureau, or my financial loss of enforcement agency. ಸೊ ಏನು ಮಾಡ್ತಾರೆ, ನಾವು ಬ್ಯಾಂಕಿಂದ ಕಾಲ್ ಮಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ಇನ್ವೆಸ್ಟಿಗೇಷನ್ ಬ್ಯೂರೋಯಿಂದ ಫೋನ್ ಮಾಡ್ತೀವಿ. ಈ ಥರ ಏನು ಮಾಡಿ ಫೋನ್ ಮಾಡಿ ನಮಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊತಾರೆ. So in contrast to suffering from internal infection and virus and spyware, a computer is a network can also attack by software being executed on other computers in the system. An example, it is a denial of service attack, which is a process of overloading a computer with a message. So ಈಗ another attack, it is a denial of service. ಇದನ್ನ ಶಾರ್ಟ್ ಫಾರ್ಮ್ ನಾವು DOS ಅಟ್ಯಾಕ್ ಅಂತ ಕರಿತೀವಿ. ಸೊ ಅಂತಂದ್ರೆ ಅನ್ವಾಂಟೆಡ್ಲಿ ಸೆಂಡಿಂಗ್ ಎ ರಿಕ್ವೆಸ್ಟ್ ಅಂಡ್ ದೆನ್ ಕನ್ಸ್ಯೂಮಿಂಗ್ ದ ಸಿಸ್ಟಮ್ ರಿಸೋರ್ಸಸ್. ಸೊ ಈಗ ಯಾವುದೋ ಒಂದು ವರ್ಕ್ ಸ್ಟೇಷನ್ಸು ಅದು ವರ್ಕ್ ಆಗಬೇಕು ಅಥವಾ ಒಂದು ಸ್ಪೆಸಿಫಿಕ್ ಅಪ್ಲಿಕೇಶನ್ಸ್ಗೆ ರನ್ ಆಗಬೇಕು. ಸೊ ಈ DOS ಅಟ್ಯಾಕ್ ಆಗಿದೆ ಅಂತಂದ್ರೆ ಅನ್ವಾಂಟೆಡ್ ಆಗಿ ರಿಕ್ವೆಸ್ಟ್ ಕಳಿಸ್ತಾ ಇರುತ್ತೆ. ಸಿಂಪ್ಲಿ ಅನ್ವಾಂಟೆಡ್ ಆಗಿ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಸಿಸ್ಟಮ್ ರಿಸೋರ್ಸ್ನ ಕನ್ಸಂಪ್ಷನ್ ಮಾಡೋದು. ಆ ಥರ ಅಟ್ಯಾಕ್ಸ್ನ ಡೆನಿಯಲ್ ಆಫ್ ಸರ್ವಿಸ್ ಅಂತ ಕರಿತೀವಿ. Denial of service attack have been launched against the large commercial web server on the internet to disturb the company business, and in some cases have brought the company commercial activity to halt. In case, just one simple example, ಈಗ ಅಮೆಝಾನು, ಫ್ಲಿಪ್ಕಾರ್ಟು ಆ ಸರ್ವರ್ಸ್ ಎಲ್ಲರೂ ನಾವು ಬಿಸ್ನೆಸ್ನ ಡೌನ್ ಮಾಡಬೇಕು. ಸೊ ನಾವೇನು ಮಾಡ್ತೀವಿ, ಆ ಸರ್ವರ್ಗೆ ಅನ್ವಾಂಟೆಡ್ ರಿಕ್ವೆಸ್ಟ್ ಕಳಿಸ್ತೀವಿ, ಆ ಸರ್ವರ್ದು ಪರ್ಫಾರ್ಮೆನ್ಸ್ನ ಡೌನ್ ಮಾಡ್ತೀವಿ ಅಥವಾ ರಿಸೋರ್ಸ್ನ ಆಕ್ಸೆಸ್ ಮಾಡಿಬಿಟ್ಟು ಪರ್ಫಾರ್ಮೆನ್ಸ್ನ ಡೌನ್ ಮಾಡ್ತೀವಿ. ದೆನ್ ದೇ ಆರ್ ಗೋಯಿಂಗ್ ಟು ಲೂಸಸ್ ಆನ್ ದ ಸೆವೆರಲ್ ದ ಕ್ರೋಸ್. So another problem associated with the abundance of unwanted message is the prolifications of unwanted junk mails called as the spam. ಸೊ ಈಗ ಸ್ಪ್ಯಾಮ್ ಅಲ್ಲಿ ನಮಗೆ ಯಾವುದೋ ಒಂದು ಮೇಲ್ ಬರುತ್ತೆ ಅನ್ವಾಂಟೆಡ್, ಆಡ್ಸ್ ಆಗಿರ್ಬೋದು, ಒಂದು ಕಂಪನಿ ಡೀಟೇಲ್ಸ್ ಆಗಿರ್ಬೋದು, LIC ಆಗಿರ್ಬೋದು, ಈ ಥರ ಅನ್ವಾಂಟೆಡ್ ಆಗಿ ಸ್ಪ್ಯಾಮ್ ಮೆಸೇಜ್ ಬರುತ್ತೆ. ಆ ಸ್ಪ್ಯಾಮ್ ಮೆಸೇಜು ಸೊ ಈಗ 100 ಮೆಂಬರ್ಸ್ಗೆ ಹೋಗಿರುತ್ತೆ ಆ ಸ್ಪ್ಯಾಮ್ ಮೆಸೇಜು. ಸೊ ಅಟ್ಲೀಸ್ಟ್ 1 or 2 members they will open and they will see it, they will enter the data, they will access it. So from that they will gain the information. The volume of spam is rarely sufficient to overwhelm the computer system. The efficient effect of spam is to overwhelm the persons receiving the spam. So ಇದಕ್ಕೆಲ್ಲ ನಮಗೆ ಈಗ ಏನು ಬೇಕು, ಪ್ರೊಟೆಕ್ಷನ್ ಅಂಡ್ ದೆನ್ the solutions ಬೇಕು, right? So that we'll be discussing under the protection and then the cures.
The primary prevention technique is to filter the traffic passing through the point in which a network is usually within the program called firewall. So ಈಗ ನಾವು ಒಂದು ಆರ್ಗನೈಸೇಷನ್ಸು ಒಂದು ರೌಟರ್ಸು ಅಥವಾ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಪರ್ಚೇಸ್ ಮಾಡಿದೀವಿ ಅಂತಂದ್ರೆ ಯಾವುದೇ ಒಂದು ಡೇಟಾ ನಮ್ಮ ಮನೆಯಿಂದ ಒಳಗಡೆ ಬರಲಿ ಅಥವಾ ಹೊರಗಡೆ ಹೋಗಲಿ, ಇಟ್ ಹ್ಯಾಸ್ ಬಿನ್ ಕ್ರಾಸಸ್ ಅಂಡರ್ ದಟ್ ಕರೆಸ್ಪಾಂಡಿಂಗ್ ಫೈರ್ವಾಲ್. ಆ ಫೈರ್ವಾಲ್ ಅಲ್ಲಿ ನಾವು ಏನು ಸಾಫ್ಟ್ವೇರ್ನ ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ರೌಟರ್ ಅಲ್ಲಿ ನಾವು ಇನ್ಸ್ಟಾಲೇಷನ್ ಮಾಡಬೇಕು. So a firewall might be installed in the gateway of an organization internet and then filter the message passing in and out of a region. So it is something like what the main window ಅಥವಾ main door ಇದ್ದಂಗೆ. ಯಾರೇ ಮನೆ ಒಳಗಡೆ ಬರಲಿ ಹೊರಗಡೆ ಹೋಗಲಿ, ಮೇನ್ ಡೋರ್ ಇಂದ ಎಂಟರ್ ಆಗಬೇಕು, ಮೇನ್ ಡೋರ್ ಇಂದ ಹೊರಗಡೆ ಹೋಗಬೇಕು. ಸೊ ಅದೇ ತರ ಒಂದು ಆರ್ಗನೈಸೇಷನ್ಸ್ ರೈಟ್, ಒಂದು ಕಂಪನೀಸ್ ಯಾವುದೇ ಒಂದು ಎಕ್ಸಾಂಪಲ್ ತಗೊಂಡ್ರು, ಇಂಟರ್ನೆಟ್ ಮೇನ್ ಎಂಟ್ರಿ ಆಗೋದು ಒಂದು ಮೇನ್ ರೌಟರ್ ಇದೆ. ಆ ರೌಟರ್ ಇಂದನೇ ಒಳಗಡೆಯಿಂದನೇ ನಮಗೆ ವಿತಿನ್ ಆಕ್ಸೆಸ್ ಆಗಬೇಕು. ಸೊ ಅಲ್ಲಿ ಈ ತರ ಫೈರ್ವಾಲ್ಸ್ ಪ್ರೊಟೆಕ್ಷನ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡಿದಾಗ ವಿ ಕ್ಯಾನ್ ಏಬಲ್ ಟು ಪ್ರೊವೈಡ್ ಅ ಪ್ರೊಟೆಕ್ಷನ್. Such filters might be designated to block the outgoing message within a certain destination address or block the incoming message from origin that are known to be source to be trouble. ಸೊ ನಾವು ಅಲ್ಲಿ ಇನ್ಸ್ಟಾಲೇಷನ್ ಮಾಡಿದಾಗ ಇನ್ಕಮಿಂಗ್ ಔಟ್ಗೋಯಿಂಗ್ ಯಾವುದೇ ಆ ಥರ ಇಲ್ಲಿಗಲ್ ಮೆಸೇಜಸ್ ಅಥವಾ ಅನ್ವಾಂಟೆಡ್ ಮೆಸೇಜಸ್ ಅಲ್ಲೇ ಬ್ಲಾಕ್ ಆಗುತ್ತೆ. Tool for terminating a DNS service attack because it provides a means of blocking a traffic from attack computer. Another common role of firewall at a gateway is to block the all incoming message that have origin address within the region access through the gateway, because such message would indicate that outsider is pretending to a member of the insider region. So just ನಾವು ಹೇಳಿದ್ವಲ್ಲ, ಸೊ ಅಲ್ಲಿ ಏನಾಗುತ್ತೆ, ಎಲ್ಲ ಫಿಲ್ಟರ್ ಆಗುತ್ತೆ. Masquerading as a party other than oneself is known as a spoofing. Some of the variations of a firewalls are designated for a specific purpose of example of spam filters. ಸೊ ಈಗ ನಾವು ನಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ಸ್ಪ್ಯಾಮ್ ಫಿಲ್ಟರ್ಸ್ನ ಇನ್ಸ್ಟಾಲೇಷನ್ ಮಾಡ್ಕೊತೀವಿ, ಆಮೇಲೆ ಪ್ರಾಕ್ಸಿ ಸರ್ವರ್ನ ಇನ್ಸ್ಟಾಲೇಷನ್ ಮಾಡ್ಕೊತೀವಿ, ಅಥವಾ ಆಂಟಿವೈರಸ್ನ ಇನ್ಸ್ಟಾಲೇಷನ್ ಮಾಡ್ತೀವಿ, ಅಥವಾ ಆಡಿಟಿಂಗ್ ಸಾಫ್ಟ್ವೇರ್ಸ್ನ ಇನ್ಸ್ಟಾಲೇಷನ್ ಮಾಡ್ತೀವಿ. ಇಲ್ಲಿ ಮೇನ್ ರೌಟರ್ ಎಂಟ್ರಿ ಮತ್ತೆ ಎಕ್ಸಿಟ್. ಸೊ ವಿಚ್ ಆರ್ ಫೈರ್ವಾಲ್ಸ್ ಡಿಸ್ಟಿನೇಟೆಡ್ ಟು ಬ್ಲಾಕ್ ದ ಅನ್ವಾಂಟೆಡ್ ಇಮೇಲ್ಸ್. ಸೊ ಏನಾಗುತ್ತೆ, ಈ ತರ ನಾವು ಇನ್ಸ್ಟಾಲೇಷನ್ ಮಾಡಿದಾಗ ನಾವು ಅನ್ವಾಂಟೆಡ್ ಇಮೇಲ್ಸ್ ಅಲ್ಲೇ ಬ್ಲಾಕ್ ಆಗುತ್ತೆ. Many spam filters uses rather than the sophisticated technique to distinguish between disabled email and spam. Another prevention tool is that is filtering the connotation is a proxy server. Proxy server anta installation ಮಾಡ್ತೀವಿ, ಅಲ್ಲೂ ಸಹ ನಮಗೆ ಪ್ರೊಟೆಕ್ಷನ್ ಆಗುತ್ತೆ. A proxy server is a software unit that acts as intermediary between the client and server with the goal of shielding the client from adversary action of a server. So ಈ ಪ್ರಾಕ್ಸಿ ಸರ್ವರ್ ಇನ್ಸ್ಟಾಲೇಷನ್ ಮಾಡಿದಾಗ ಅಡ್ವರ್ಸರಿ ಆಕ್ಷನ್ಸ್ ಪ್ರಾಬ್ಲಮ್ಸ್ ಏನಾಗುತ್ತೆ ಅಲ್ಲೇ ಸ್ಟಾಪ್ ಆಗುತ್ತೆ. Without proxy server, a client communicates directly with the server, meaning that server has the opportunity to learn a certain amount about the client. ಈ ಪ್ರಾಕ್ಸಿ ಸರ್ವರ್ ಏನನ್ನ ಇಲ್ಲದ ಹಾಗೆ ನಾವು ಆಕ್ಸೆಸ್ ಮಾಡಿದಾಗ ಸೊ ಏನಾಗುತ್ತೆ, ಸಮ್ ಅಮೌಂಟ್ ಆಫ್ ಡೇಟಾ ಇದು ಅರ್ನ್ ಮಾಡ್ಕೊಳುತ್ತೆ. So another means of defending against the invasion via network connection is software is called as antivirus software. So ಈಗೆಲ್ಲ ಸಿಸ್ಟಮ್ ನಾವು ನೋಡಿದ್ವಿ, ಏನು ಮೊಬೈಲ್ ಅಲ್ಲಿ ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಆಂಟಿವೈರಸ್ ಸಾಫ್ಟ್ವೇರ್ ಇನ್ಸ್ಟಾಲೇಷನ್ ಮಾಡ್ಕೊಂಡಿರ್ತೀವಿ. ಯಾವುದಾದ್ರೂ ವೈರಸ್ ಹೋಮ್ಸ್ ಇದೆಲ್ಲ ಬಂದಾಗ ಆಟೋಮೆಟಿಕಲಿ ಡಿಟೆಕ್ಟ್ ಆಗುತ್ತೆ. ಸೊ ಅಂದ್ರೆ ಒನ್ ಮೋರ್ ಥಿಂಗು, ಸೊ ನಾವು ಯಾವುದೇ ಒಂದು ಸಾಫ್ಟ್ವೇರ್ಸು ಅಂಡ್ ದೆನ್ ಪ್ಯಾಚಸ್ ನ ಅಪ್ಡೇಷನ್ ಮಾಡ್ತಾನೆ ಇರಬೇಕು. ಮಾಡಿದಾಗ ಮಾತ್ರ ವಿ ಕ್ಯಾನ್ ಏಬಲ್ ಟು ಇಂಡಿಕೇಟ್ ದಟ್ ಇಟ್ ಹ್ಯಾಸ್ ಬಿನ್ protected. So which is used to detect and remove the presence of known virus and then other infection by means of antivirus.